ಬಿಡದಿ ಟೌನ್ಶಿಪ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರ್ತಲೇ ಇದ್ದಾರೆ. ನೋಡಿ, ಜನಾಭಿಪ್ರಾಯದ ವಿರುದ್ಧ ಹೋಗಬೇಡಿ ಅಂತ ಹೇಳಿ ಸರ್ಕಾರಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಮನವಿ ಕೂಡ ಮಾಡಿದ್ದಾರೆ. 80% ರೈತರು ಯೋಜನೆಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಆರೋಪ ಮಾಡ್ತಿದ್ದಾರೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ರೈತರ ವಿರೋಧವಿದ್ರೂ ಕೂಡ ಯೋಜನೆಯನ್ನ ಮುಂದುವರಿಸ್ತೀರಾ ನೀವು ಅಂತ ಡಿ.ಕೆ. ಶಿವಕುಮಾರ್ಗೆ ಎಚ್.ಡಿ.ಕೆ ಪ್ರಶ್ನೆ ಇಟ್ಟಿದ್ದಾರೆ. ಕುಮಾರಸ್ವಾಮಿ ಕಿಡಿಯನ್ನ ಕಾರ್ತಾ ಇದ್ದಾರೆ. ನೋಡಿ, ಜನಾಭಿಪ್ರಾಯದ ವಿರುದ್ಧ ಹೋಗಬೇಡಿ ಅಂತ ಹೇಳಿ ಸರ್ಕಾರಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅಲ್ಲಿ 80% ರೈತರು ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, 100% ಅಲ್ಲಿ 80% ರೈತರು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಅಂತ ಅಂದ್ರೆ ನೀವ್ ಯಾಕೆ ಇಂತ ಒಂದು ಯೋಜನೆ ತಗೊಂಡು ಹೋಗ್ತಾ ಇದ್ದೀರಾ? ರೈತರ ವಿರೋಧ ಇದ್ರೂ ಕೂಡ ಯಾಕೆ ಇಂಥ ಯೋಜನೆಯನ್ನ ಮುಂದುವರಿಸ್ತೀರಾ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಎಚ್.ಡಿ. ಕುಮಾರಸ್ವಾಮಿ ಪ್ರಶ್ನೆ ಇಟ್ಟಿರುವಂತದ್ದು. 700 ರೈತರ ಅರ್ಜಿ ಬಾಕಿ ಇದೆ, ಬಲವಂತದ ಮನವೊಲಿಕೆ ನಡೀತಾ ಇದೆ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಡಿ.ಕೆ. ಮತ್ತು ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ರಸ್ತೆ ಗುಂಡಿ ಮುಚ್ಚಲಾಗದವರು ಟೌನ್ಶಿಪ್ ಮಾಡ್ತಾರಾ? ನೋಡಿ, ಬೆಂಗಳೂರಲ್ಲಿ ಎಷ್ಟು ರಸ್ತೆ ಗುಂಡಿ ಇದೆ, ಒಂದಾದ್ರೂ ಕರೆಕ್ಟ್ ಆಗಿರುವಂತಹ ರಸ್ತೆಯನ್ನ ತೋರಿಸ್ಬೇಡಿ ನೀವು. ಸೊ ಹಾಗಾಗಿ ರಸ್ತೆಯಲ್ಲಿರುವಂತಹ ಗುಂಡಿಯನ್ನ ಮುಚ್ಚೋಕಾಗದವರು ಟೌನ್ಶಿಪ್ ಅನ್ನ ಮಾಡ್ತಾರಾ? ಪ್ರಶ್ನೆ ಇಟ್ಟಿದ್ದಾರೆ. ಜೊತೆಗೆ ಬೈರಮಂಗಲದಲ್ಲಿ ಸಿಎಂಗೆ ಮಧ್ಯಾಹ್ನ 4 ಗಂಟೆವರೆಗೆ ನಾನು ಕಾಯ್ತೀನಿ. ಬೈರಮಂಗಲ ಗ್ರಾಮ ಇದೆಯಲ್ಲ, ಅಲ್ಲಿ ನಾನು 4 ಗಂಟೆವರೆಗೂ ಕಾಯ್ತಾನೆ ಇರ್ತೀನಿ. ಬರೋದಾದ್ರೆ ಇವತ್ತು ಬಂದ್ಬಿಡಿ, ನಿಮ್ಮ ದಿನಾಂಕಕ್ಕೆ ನಾನ್ ಬರೋಕಾಗಲ್ಲ. ಸಿಎಂಗೆ 2 ಬಾರಿ ಪತ್ರ ಬರೆದ್ರು ಕೂಡ ಪ್ರತಿಕ್ರಿಯೆ ಬಂದಿಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ಡಿ.ಕೆ. ಶಿವಕುಮಾರ್ ವಿರುದ್ಧ ಮತ್ತೆ ಕಿರ್ಚಾಡಿರುವಂತದ್ದು. ನೋಡಿ, ಡಿ.ಕೆ. ಶಿವಕುಮಾರ್ಗೆ 2 ಬಾರಿ ಪತ್ರ ಬರೆದಿದ್ದಾರೆ, ಆದ್ರೂ ಕೂಡ ಪ್ರತಿಕ್ರಿಯೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿಲ್ಲ ಅಂತ ಹೇಳಿರುವಂತದ್ದು. ಜೊತೆಗೆ ಬೈರಮಂಗಲದಲ್ಲಿ ಡಿ.ಕೆ. ಎಚ್.ಡಿ.ಕೆ ಮುಖಾಮುಖಿ ಆಗ್ತಾರಾ? ಇದು ಮುಖ್ಯವಾಗಿ ಆಗ್ಬೇಕಾಗಿರುವಂತಹ ವಿಚಾರ. ಈಗ ಈ ಒಂದು ಬಿಡದಿ ಕ್ಷೇತ್ರ ಏನಿದೆ, ಜಿದ್ದಾಜಿದ್ದಿನ ಕಣವಾಗಿದೆಯಲ್ಲ, ಇಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇವರ ಮಧ್ಯೆ ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಟ್ಟಿರೋದು ಬಿಡದಿ ಕ್ಷೇತ್ರ. ಹಾಗಾಗಿ ಇವತ್ತಿನ ಎಲ್ಲಾ ಸುದೀರ್ಘವಾಗಿ ನಡೀತಾ ಇದೆಯಲ್ಲ, ಪತ್ರವಾರ ಆಗಿರ್ಬೋದು, ಜೊತೆಗೆ ಒಬ್ಬರ ಮೇಲೆ ಒಬ್ಬರು ರೇಗಾಡೋದಾಗಿರ್ಬೋದು, ಜೊತೆಗೆ ಡಿ.ಕೆ. ಬಣದವರು ಸರಾಗವಾಗಿ ಎಚ್.ಡಿ. ಕುಮಾರಸ್ವಾಮಿ ಮೇಲೆ ಮುಗಿ ಬೀಳ್ತಾ ಇರೋದು, ಇದೆಲ್ಲದರ ಮಧ್ಯೆ ಇವತ್ತು ಬೈರಮಂಗಲದಲ್ಲಿ ನಾನು ಸಂಜೆ 4 ಗಂಟೆ ತನಕ ವೇಟ್ ಮಾಡ್ತೀನಿ ಅಂತ ಎಚ್.ಡಿ. ಕುಮಾರಸ್ವಾಮಿಯನ್ನೇ ಹೇಳಿದ್ದಾರೆ. ಈ ಕುರಿತಂತೆ ಸುದೀರ್ಘವಾಗಿ ಪತ್ರ ಬರೆದ್ರು ಕೂಡ ಡಿ.ಕೆ. ಶಿವಕುಮಾರ್ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ಮಾಡಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಕಾಯ್ತಾ ಇರೋದು, ಬೈರಮಂಗಲದಲ್ಲಿ ಡಿ.ಕೆ. ಎಚ್.ಡಿ.ಕೆ ಮುಖಾಮುಖಿ ಆಗ್ತಾರಾ? ಸದ್ಯ ರಾಜಕೀಯದಲ್ಲಿ ಬಹಳ ಕುತೂಹಲ ಕೆರಳಿಸಿರುವಂತದ್ದು. ಆದ್ರೆ ಸಿಎಂ ಡಿ.ಕೆ. ಶಿವಕುಮಾರ್ ಅಧಿಕೃತ ವೇಳಾಪಟ್ಟಿಯಲ್ಲಿ ಬೈರಮಂಗಲ ಭೇಟಿ ಉಲ್ಲೇಖನೇ ಇಲ್ಲ ಅಂತ ಇವತ್ತು. ಎಚ್.ಡಿ. ಕುಮಾರಸ್ವಾಮಿ ಏನೋ 4 ಗಂಟೆ ತನಕ ನಾನು ಬೈರಮಂಗಲದಲ್ಲಿ ಕಾಯ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದವರಿಗೆ ನಾಳೆಯ ದಿನ ಅಂತ ಅಂದ್ರೆ ಇವತ್ತಿನ ದಿನ ಬೆಳಗ್ಗೆಯಿಂದ ಸಂಜೆ ತನಕ ಏನೇನು ಕಾರ್ಯಕ್ರಮ ಇರುತ್ತೆ, ಪೂರ್ವ ನಿಯೋಜಿತ ಏನೆಲ್ಲ ಸಭೆ ಇರುತ್ತೆ, ಏನ್ ಮೀಟಿಂಗ್ಸ್ ಇರುತ್ತೆ, ಎಲ್ಲವನ್ನ ಕೂಡ ಅಲ್ಲಿ ರೆಡಿ ಮಾಡಲಾಗುತ್ತೆ. ಆ ವೇಳಾಪಟ್ಟಿಯಲ್ಲಿ ಬೈರಮಂಗಲಕ್ಕೆ ಭೇಟಿ ಕೊಡುವ ಯಾವುದೇ ಉಲ್ಲೇಖ ಅಲ್ಲಿ ಇಲ್ಲ. ಸೊ ಹಾಗಾಗ್ಬಿಟ್ಟು ಬಹಳ ಕುತೂಹಲ ಕೆರಳಿಸಿರುವಂತದ್ದು. ವೇಳಾಪಟ್ಟಿಯಲ್ಲಿ ಇಲ್ಲ ಅಂದ್ರೂ ಕೂಡ ಡಿ.ಕೆ. ಹೋಗ್ತಾರ ಅಲ್ಲಿ, ಕುಮಾರಸ್ವಾಮಿ ಅವರನ್ನ ಭೇಟಿ ಆಗ್ತಾರ? ನೋಡಿ, ಪ್ರತಿಷ್ಠೆಯ ವಿಚಾರ ಬಿಡದಿ. ಒಂದ್ ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಇದೇ ಟೌನ್ಶಿಪ್ ಅನ್ನ ಮಾಡ್ತೀನಿ ಅಂತ ಪಣ ತೊಟ್ಟಿದ್ರು. ಇದೇ ಸಿದ್ದರಾಮಯ್ಯ, ಇದೇ ಡಿ.ಕೆ. ಶಿವಕುಮಾರ್, ಇದೇ ಮಲ್ಲಿಕಾರ್ಜುನ್ ಖರ್ಗೆ ಬಿಟ್ಟಿದ್ದಿಲ್ಲ. ಹಾಗಾಗಿ ಅವರಿದ್ದ ಸಂದರ್ಭದಲ್ಲೇ ಆ ಬಿಡದಿಯನ್ನ ರೆಡ್ ಝೋನ್ ಮಾಡಿಬಿಟ್ಟಿದ್ರು. ಈಗ ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ಬಿಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್. ಶತಾಯ ಗತಾಯ ಟೌನ್ಶಿಪ್ ಮಾಡಿಯೇ ಸಿದ್ಧ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇವತ್ತು ಅವರ ವೇಳಾಪಟ್ಟಿಯಲ್ಲೂ ಬೈರಮಂಗಲಕ್ಕೆ ಹೋಗೋ ಯಾವುದೇ ಒಂದು ಮಾಹಿತಿ ಇಲ್ಲ. ಹಾಗಾದ್ರೆ ಯಾವ ರೀತಿ ಭೇಟಿ ಇರುತ್ತೆ? ಹೋಗ್ತಾರಾ? ಈ ಒಂದು ಪ್ರತಿಷ್ಠೆ ಒಂದ್ ಕಡೆ, ಮತ್ತೊಂದ್ ಕಡೆಗೆ ಮರ್ಯಾದೆ ಪ್ರಶ್ನೆ, ಮತ್ತೊಂದ್ ಕಡೆಗೆ ಸ್ವತಃ ಕೇಂದ್ರ ಸಚಿವರೇ ಹೋಗಿ ನಾನು 4 ಗಂಟೆ ತನಕ ವೇಟ್ ಮಾಡ್ತೀನಿ ಅಂತ ಕೂಡ ಹೇಳಿದಾರಲ್ಲ. ಈ ಆಯಾಮದಲ್ಲಿ ಡಿ.ಕೆ. ಶಿವಕುಮಾರ್ ಜನರಿಗಾಗಿ ಮತ್ತೆ ಸರ್ಕಾರದ ಯೋಜನೆ, ಅವರ ಮಹತ್ವಾಕಾಂಕ್ಷಿ ಯೋಜನೆ, ಇದನ್ನಾದ್ರೂ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಹೋಗಿ ಮಾತಾಡ್ತಾರಾ? ಇವಾಗೇನು ಪರ ವಿರೋಧ ಚರ್ಚೆ ನಡೀತಿದೆಯಲ್ಲ, ಸರ್ಕಾರದ ನಿಲುವೇನು ಅಥವಾ ಡಿ.ಕೆ. ಶಿವಕುಮಾರ್ ಅವರ ನಿಲುವೇನು ಈ ಒಂದು ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕು. ನಾನು ಮಧ್ಯಾಹ್ನದವರೆಗೂ ಅಲ್ಲೇ ಇರ್ತೀನಿ ಬ್ರದರ್. 2:30 3 ಗಂಟೆ, ಬೆಳಗ್ಗೆ 10 ಗಂಟೆ ಹೋಗಿ 3 ಗಂಟೆವರೆಗೂ ಕಾಯ್ತೀನಿ. ಇಲ್ಲ 4 ಗಂಟೆವರೆಗೂ ರೈತರು ಏನಾದ್ರು ಕಾಫಿ ಟೀ ಕೊಟ್ಟರೆ ಕಾಫಿ ಟೀನು ಕುಡಿದ್ಬಿಟ್ಟು ಬರ್ತೀನಿ. ನಾನು ಬರೆದಿರೋ ಪತ್ರಕ್ಕೆ ಇಲ್ಲಿವರೆಗೆ ಕಮ್ಯುನಿಕೇಶನ್ ಏನೂ ಆಗಿಲ್ಲ. ನಾನು 2 ಪತ್ರ ಬರೆದಾಯಿತು, ಕಮ್ಯುನಿಕೇಷನ್ ಇಲ್ಲ. ಅದಕ್ಕೆ ನಾನು ನೀವು ಕೇಳ್ತಾ ಇದ್ದೀನಿ, ನಿಮ್ಮ ಅಧಿಕಾರಿಗಳು ಯಾರು ಅದೇನೋ ನೋಟಿಫಿಕೇಶನ್ ಮಾಡ್ಕೊಂಡು ಹೊರಟಿರಲ್ಲ, ಅವ್ರನ್ನಾದರೂ ಕಳಿಸಿ ತಿಳ್ಕೊಳ್ಳಿ ವಿಷಯನ. ಅದಾದರೂ ಹೇಳಿ. ನಾನು ಮಧ್ಯಾಹ್ನದವರೆಗೂ ಅಲ್ಲೇ ಇರ್ತೀನಿ ಬ್ರದರ್. 2:30 3 ಗಂಟೆ, ಬೆಳಗ್ಗೆ 10 ಗಂಟೆ ಹೋಗಿ 3 ಗಂಟೆವರೆಗೂ ಕಾಯ್ತೀನಿ. ಇಲ್ಲ 4 ಗಂಟೆವರೆಗೂ ರೈತರು ಏನಾದ್ರು ಕಾಫಿ ಟೀ ಕೊಟ್ಟರೆ ಕಾಫಿ ಟೀನು ಕುಡಿದ್ಬಿಟ್ಟು ಬರ್ತೀನಿ. ನಾನು ಬರೆದಿರೋ ಪತ್ರಕ್ಕೆ ಇಲ್ಲಿವರೆಗೆ ಕಮ್ಯುನಿಕೇಶನ್ ಏನೂ ಆಗಿಲ್ಲ. ನಾನು 2 ಪತ್ರ ಬರೆದಾಯಿತು, ಕಮ್ಯುನಿಕೇಷನ್ ಇಲ್ಲ. ಅದಕ್ಕೆ ನಾನು ನೀವು ಕೇಳ್ತಾ ಇದ್ದೀನಿ, ನಿಮ್ಮ ಅಧಿಕಾರಿಗಳು ಯಾರು
ಏನೋ ನೋಟಿಫಿಕೇಶನ್ ಮಾಡ್ಕೊಂಡು ಹೊರಟಿರಲ್ಲ ಅವ್ರನ್ನಾದರೂ ಕಳಿಸಿ ತಿಳ್ಕೊಳ್ಳಿ ವಿಷಯನ, ಅದಾದರೂ ಹೇಳಿ. ನಾನು ಮಧ್ಯಾಹ್ನದವರೆಗೂ ಅಲ್ಲೇ ಇರ್ತೀನಿ ಬ್ರದರ್. 2:30 3 ಗಂಟೆ, ಬೆಳಗ್ಗೆ 10 ಗಂಟೆ ಹೋಗಿ 3 ಗಂಟೆವರೆಗೂ ಕಾಯ್ತೀನಿ, ಇಲ್ಲ 4 ಗಂಟೆವರೆಗೂ ರೈತರು ಏನಾದರೂ ಕಾಫಿ ಟೀ ಕೊಟ್ಟರೆ ಕಾಫಿ ಟೀನು ಕುಡಿದ್ಬಿಟ್ಟು ಬರ್ತೀನಿ. ನಾನು ಬರೆದಿರೋ ಪತ್ರಕ್ಕೆ ಇಲ್ಲಿಯವರೆಗೆ ಕಮ್ಯುನಿಕೇಷನ್ ಏನೂ ಆಗಿಲ್ಲ. ನಾನು 2 ಪತ್ರ ಬರೆದಾಯಿತು, ಕಮ್ಯುನಿಕೇಷನ್ ಇಲ್ಲ. ಅದಕ್ಕೆ ನಾನು ನೀವು ಕೇಳ್ತಾ ಇದ್ದೀನಿ, ನಿಮ್ಮ ಅಧಿಕಾರಿಗಳು ಯಾರು ಏನೋ ನೋಟಿಫಿಕೇಶನ್ ಮಾಡ್ಕೊಂಡು ಹೊರಟಿರಲ್ಲ ಅವ್ರನ್ನಾದರೂ ಕಳಿಸಿ ತಿಳ್ಕೊಳ್ಳಿ ವಿಷಯನ, ಅದಾದರೂ ಹೇಳಿ.